ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. So you can diagnose your life, you can treat your life. So they don't have to go to any ಹೋಗಬೇಕಾಗಿಲ್ಲ. ಸೂಪರ್ ಸ್ಪೆಷಾಲಿಟಿ ಆಂಕಾಲಜಿ ಇನ್ನೂ ಎಷ್ಟು ಮಾಡಬೇಕಾಗ್ತದೆ? 24 ಕೊಟ್ಟಿದೆ, ಅದು ಸೂಪರ್ ಸ್ಪೆಷಾಲಿಟಿ ಡೈವರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಡೈವರ್ಟ್ ಮಾಡಿದ್ದಾರೆ ಅವನಿಗೆ ಗೊತ್ತು. ಇಂಜಿನಿಯರ್ಗೆ ಇಲ್ಲೇ ಮಾಡ್ಕೋಬಹುದು. ಬೇರೆ ಟೈಮಲ್ಲಿ ಇಲ್ಲಿ ಫ್ರೀಲಾನ್ಸಿಂಗ್ ಮಾಡಬೇಕು. ವಯಸ್ಸಕ್ಕೆ ಕನ್ನಡ ಇದೆ ಸರ್. ಬಟ್ ಪಾಕಿಸ್ತಾನ ಆಡಿದಾಗ ಗೆಲ್ಲೇಬೇಕು ಅಂತ ನನ್ನ ಆಸೆ ಅಲ್ವಾ? ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಗೆದ್ದೇ ವಿಶ್ವಾಸ ಇದೆ. ಆದರೆ ಕ್ರಿಕೆಟ್ ಅವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ತುಂಬ ಆರೈಕೆ ಇದೆ, ಗೆಲ್ಲಬೇಕು. ನಾಳೆ ಒಂದೇ ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಗೆದ್ದುಕೊಂಡು ತೊಗೊಂಡ್ಬರ್ಬೇಕು. ಅವರು ಕೊಡ್ತಾ ಇರೋ ಸೇವೆಗಳಲ್ಲಿ ಸ್ವಲ್ಪ ಸಿಗುತ್ತೆ, ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತಗೊಂಡ್ಬರ್ಬೇಕು ಅಂತ ಮಾಡಿದ್ದೇವೆ. ಕೂಡ ಅದು ಬರ್ತಾ ಇದೆ. ಇಂಡಿಯಾ ಪಾಕಿಸ್ತಾನ ಎಲ್ಲ ಕಡೆ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಒಂದು ಕೀಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ. ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಕೀಮೋಥೆರಪಿ ನಾವು ಮಾಡ್ತಾ ಇದ್ದೀವಿ. ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ 2 ಕಡೆ ಈಗ ಪ್ರಾರಂಭ ಆಗಿದೆ. ಈಗ ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಕೀಮೋಥೆರಪಿ ಓಪನ್ ಮಾಡ್ತಾರೆ. ಇದರಿಂದ ಜನರಿಗೆ ಬಹಳ ಅನುಕೂಲ ಆಗ್ತದೆ. ಏಕೆಂದರೆ ಯಾರಿಗೆ ಕ್ಯಾನ್ಸರಿಂದ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದಕ್ಕೆ ಈಗ ಬಿಜಾಪುರ ಸಹ ಹುಬ್ಳಿಗೆ ಹೋಗಬೇಕಾಗಿದೆ, ಅದಕ್ಕೆ ಅದನ್ನು ಈಗ ನಾವು ಇಲ್ಲೇನೆ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗ್ತದೆ. ಇಲ್ಲಿ 10 ಬೆಡ್ಡಿನ ಕೇಂದ್ರವನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದರೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವುದಕ್ಕೆ ಅದಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ. ಅದನ್ನು ಸುಲಭವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಎಕ್ವಿಪ್ಮೆಂಟ್ ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಮಾಡಿಕೊಂಡಿದ್ದೇವೆ. ಅದರಿಂದ ಖಂಡಿತವಾಗಿಯೂ ಅನೇಕ ಜನರಿಗೆ ತಪಾಸಣೆ ಮಾಡಿಕೊಳ್ಳೋದಕ್ಕೆ, ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಬಹಳಷ್ಟು ಮಹಿಳೆಯರಿಗೆ ಅವರಿಗೆ ಹೆಚ್ಚು ಸ್ತನ ಕ್ಯಾನ್ಸರ್ ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಗುಣಪಡಿಸ್ಬೋದು. ಅದಕ್ಕೋಸ್ಕರವೇ ಇವತ್ತು 2 ಒಂದು ಡೇ ಕೇರ್ ಕೀಮೋಥೆರಪಿ ಸೆಂಟರು, ಇನ್ನೊಂದು ಮ್ಯಾಮೋಗ್ರಾಮ್, ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾರಂಭ ಆಗ್ತದೆ. 9 ರಾಜ್ಯಗಳಲ್ಲಿ ಕಳಪೆ ಔಷಧ ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡ್ತಿದ್ವಿ. ಆಗಲೇ ನಾನು ಹೇಳಿದ ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥ ಬಹಳ ಮುಖ್ಯ ಆಗಿದೆ. ಕೇಂದ್ರ ಸಚಿವರು ಕೂಡ ಅವರು ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾವು ಅವರ ಗಮನ ಸೆಳೀತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತಯಾರಿಕೆ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚಿನ ನಿಯಂತ್ರಣ ಆಗಬೇಕು.
ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಆ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರ್ತೀನಿ. ಸರ್, ಈಗ 108 ಏನಿದೆ ಅದು ಫೋನ್ ಮಾಡಿದ ನಂತರ ಲೇಟ್ ಆಗಿ ತಲುಪ್ತಾ ಇದೆ. ಈಗ 108 ವ್ಯವಸ್ಥೆನ ಮೂಲಕರವಾಗಿ ಬದಲಾವಣೆ ಮಾಡ್ತಾ ಇದ್ವಿ. So you can diagnose your disease, you can treat your disease. ಸ್ಯಾಂಕ್ಷನ್ ಇದೆ. ಇನ್ನೂ ಎಷ್ಟು ಮಾಡಬೇಕಾಗ್ತದೆ? 20 ಕೋಟಿ ನಾನು ಕೊಟ್ಟಿದ್ದೆ, ಅದು ಸೂಪರ್ ಸ್ಪೆಷಾಲಿಟಿ ಡೈವರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಡೈವರ್ಟ್ ಮಾಡಿದ್ದಾರೆ ಅವನಿಗೆ ಗೊತ್ತು. ಇಂಜಿನಿಯರ್ಗೆ ಇಲ್ಲೇ ಮಾಡ್ಕೋಬಹುದು. ಸರ್, ಈಗ ರಿಕ್ವೆಸ್ಟ್ ಮಾಡಿ ಈಗ ಆಫೀಸಲ್ಲಿ ಬೇರೆ ಟೈಮಲ್ಲಿ ಇಲ್ಲಿ ಫ್ರೀಲಾನ್ಸಿಂಗ್ ಮಾಡಬೇಕು. ಕರ್ನಾಟಕ ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ಒಂದು ಏಕೆ ಕಿಮೋಥೆರಪಿ ಕೇಂದ್ರವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳಿಗೆ ಅನುಮೋದನೆ ಕೊಟ್ಟು ಈಗ ಎಲ್ಲ ಜಿಲ್ಲೆಗಳಲ್ಲಿ ಈ ಏಕೆ ಕಿಮೋಥೆರಪಿ ನಾವು ಮಾಡ್ತಾ ಇದ್ದೇವೆ. ಈಗ ಬಿಜಾಪುರಲ್ಲಿ ಮತ್ತು ರಾಯಚೂರಲ್ಲಿ 2 ಕಡೆ ಈಗ ಪ್ರಾರಂಭ ಆಗಿದೆ. ಇಲ್ಲಿ ಉಳಿದ ಎಲ್ಲ ಈ ಮಾರ್ಚ್ ತಿಂಗಳ ಒಳಗೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಏಕೆ ಕಿಮೋಥೆರಪಿ ಕೇಂದ್ರವನ್ನು ಓಪನ್ ಮಾಡ್ತಾ ಇದ್ದೀವಿ. ಇದರಿಂದ ಜನರಿಗೆ ಭಾಳ ಅನುಕೂಲ ಆಗ್ತದೆ. ಏಕೆಂದರೆ ಯಾರಿಗೆ ಕ್ಯಾನ್ಸರಿಂದ ರೋಗ ಒಳಗಾಗಿರ್ತಾರೆ ಅವರಿಗೆ ಚಿಕಿತ್ಸೆನ ಕೊಡ್ತಕ್ಕಂಥದ್ದಕ್ಕೆ ಈಗ ಬಿಜಾಪುರ ಸಹ ಊರಿಗೆ ಹೋಗಬೇಕಾಗಿತ್ತು, ಆದರೆ ನಾವು ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಅದನ್ನು ಈಗ ನಾವು ಇಲ್ಲೇ ಬಿಜಾಪುರ ಕೇಂದ್ರ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗ್ತದೆ. ಇಲ್ಲಿ 10 ಬೆಡ್ಡಿನ ಒಂದು ಕೇಂದ್ರವನ್ನು ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈ ಮ್ಯಾಮೋಗ್ರಾಮ್ ಅಂತ ಏನು ಹೇಳ್ತೀವಿ, ಅಂದರೆ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರನ್ನು ಪತ್ತೆ ಹಚ್ಚುವುದಕ್ಕೆ ಅದಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ. ಅದನ್ನು ಸುಲಭವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಇದೆಯಾ ಇಲ್ಲವಾ ಅಂತ ಗೊತ್ತಾಗ್ತಕ್ಕಂಥದ್ದಕ್ಕೆ ಒಂದು ಎಕ್ವಿಪ್ಮೆಂಟ್ ಕೂಡ ಇವತ್ತು ನಾವು ಎಲ್ಲ ಜಿಲ್ಲಾ ಆಸ್ಪತ್ರೆಗಳನ್ನು ಕೊಟ್ಟಿದ್ದೇವೆ. ಬಿಜಾಪುರ ಕೂಡ ಇವತ್ತು ಬಂದಿದೆ. ಅದರಿಂದ ಖಂಡಿತವಾಗಿ ಅನೇಕ ಜನರಿಗೆ ತಪಾಸಣೆ ಮಾಡಿಕೊಳ್ಳೋದಕ್ಕೆ, ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಅದರಿಂದ ಭಾಳಷ್ಟು ಮಹಿಳೆಯರಿಗೆ ಅವರಿಗೆ ಹೆಚ್ಚು ಸ್ತನ ಕ್ಯಾನ್ಸರ್ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಗುಣಪಡಿಸ್ಬೋದು. ಅದಕ್ಕೋಸ್ಕರನೇ ಇವತ್ತು ಆ 2 ಒಂದು ಡೇ ಕೇರ್ ಕಿಮೋಥೆರಪಿ ಸೆಂಟರು, ಇನ್ನೊಂದು ಮ್ಯಾಮೋಗ್ರಾಮ್, ಎರಡನ್ನೂ ಕೂಡ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗ್ತದೆ. ಅದು ಬೇರೆ ವಿಚಾರ. ಅದು ನಾವು ಕೇಂದ್ರದಲ್ಲಿ ಈ ವಿಷಯದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಈಗಾಗಲೇ ನಾನು ಹೇಳಿದ ಪತ್ರವನ್ನು ಬರೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಔಷಧಿಗಳನ್ನು ಗುಣಮಟ್ಟವನ್ನು ಕಾಪಾಡ್ತಕ್ಕಂಥ ಭಾಳ ಮುಖ್ಯ ಇದೆ. ಕೇಂದ್ರ ಸಚಿವರು ಕೂಡ ಅವರ ಗಮನ ಸೆಳೆದಿದ್ದೇನೆ. ಮತ್ತೊಮ್ಮೆ ನಾನು ಅವರ ಗಮನ ಸೆಳೀತಾ ಇದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತಯಾರಿಕ ಮಾಡ್ತಕ್ಕಂಥ ಕಂಪನಿಗಳಿದೆ, ಅವ್ರ ಮೇಲೆ ಹೆಚ್ಚು ನಿಯಂತ್ರಣ ಆಗಬೇಕು ಮತ್ತು ಕ್ವಾಲಿಟಿ ಬಗ್ಗೆ ಹೆಚ್ಚು ನಾವು ಗಮನ ಕೊಡಬೇಕು ಮತ್ತು ಅದೇ ಗುಣಮಟ್ಟದ ಬಗ್ಗೆ ಹೆಚ್ಚು ಗಮನ ನಾವು ಕೊಡಬೇಕು. ಅದಕ್ಕೋಸ್ಕರನೇ ಇದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಕೇಂದ್ರ ಸಚಿವರಿಗೆ ಪತ್ರ ಬರ್ತೀನಿ. ಸರ್, ಈಗ 108 ಏನಿದೆ ಸ್ವಲ್ಪ ಫೋನ್ ಮಾಡಿದ ನಂತರ ಲೇಟ್ ಆಗಿ ತಲುಪ್ತಾ ಇದ್ದಾರೆ. ಈಗ 108 ವ್ಯವಸ್ಥೆನ ಮೂಲಕರವಾಗಿ ಬದಲಾವಣೆ ಮಾಡ್ತಾ ಇದ್ವಿ. ಅದು ಆಯುರ್ವೇದದಲ್ಲಿ ಬರ್ತಾ ಇದೆ. ನಂತರ ಅದನ್ನು ಒಂದು ದೊಡ್ಡ ಬದಲಾವಣೆ 108 ವ್ಯವಸ್ಥೆಯನ್ನು ನಾವು ತೊಗೊಂಡ್ಬರ್ತಾ ಇದ್ದೀವಿ. ಯಾಕೆ ತಡ ಆಗ್ತಾ ಇದೆ? ತಡ ಅಂತ ಹೇಳಿದ್ರೆ ಹಳೆ ಈಗಿರುವಂಥ ಯಾರು ಏಜೆನ್ಸಿ ಅವ್ರದ್ದು ಈಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಈಗ ಅದನ್ನು ಕೂಡ ಸ್ವಲ್ಪ ಅವರು ಕೊಡ್ತಾ ಇರೋ ಸೇವೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮತ್ತು ಕೆಲವು ಗೊಂದಲಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ಸಂಪೂರ್ಣವಾಗಿ ನಾವು ಹೊಸ ವ್ಯವಸ್ಥೆ ತೊಗೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಯುರ್ವೇದದಲ್ಲಿ ಕೂಡ ಅದು ಬರ್ತಾ ಇದೆ. ಸರ್, ಈಗ ನಾಳೆ ಇಂಡಿಯಾ ಪಾಕಿಸ್ತಾನ ನೋಡಿ, ಇಂಡಿಯಾ ಯಾರ ಮೇಲೆ ಆಡಿದ್ರು ಕೂಡ ಇಂಡಿಯಾ ಗೆಲ್ಲಬೇಕು.
ಬಟ್ ಪಾಕಿಸ್ತಾನ ಮೇಲೆ ಆಡೋದಾಗೋದು ಗೆಲ್ಲೇಬೇಕು ಅಂತ ನನ್ನ ಆಸೆ ಅಲ್ವಾ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಆಡ್ತಾ ಇದೆ, ಒಳ್ಳೊಳ್ಳೆ ಆಟಗಾರರಿದ್ದಾರೆ, ನಾವು ಗೆದ್ದು ವಿಶ್ವಾಸ ಇದೆ. ಆದರೆ ಕ್ರಿಕೆಟ್ ಆವತ್ತಿನ ದಿವಸ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಶುಭ ಹಾರೈಕೆ ಇದೆ, ಟೀಮ್ ಗೆಲ್ಲಬೇಕು. ನಾಳೆ ಒಂದೇ ಅಲ್ಲ, ಚಾಂಪಿಯನ್ಸ್ ಟ್ರೋಫಿ ಗೆದ್ಕೊಂಡು ತೊಗೊಂಬರ್ಬೇಕು. ಇಲ್ಲ ಆ ಥರ ಓಕೆ ಸರ್